ಏನ್ ಟೆಕ್ನಿಕ್ ಇದೆ ಅದಕ್ಕೆ ಬರಲ್ಲ ರೆಡಿ ಆಗಿದ್ದೀನಿ. ಹಾಯ್ ಮಗ್ನೆ. ಆಕ್ಚುಲಿ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ರಾಮ್ ರಾಮ್. ಇದು ಬದನೆಕಾಯಿ, ಇದು ತೊಂಡೆಕಾಯಿ. ಅದಕ್ಕೆ ಏನ್ ಕಣೆ ಸಂತೆಯಲ್ಲಿರೋ ತರನೇ ಅವರೇ ಜನ. ಯಾರಿಗ ಉಪ್ಪಿಟ್ಟು ನಂಗ ಸರಿ ಬಿಡು. ನೀವು ಲಿಂಗಾಯತ್ರಲ್ಲ ಅದಕ್ಕೆ ನಾವು ಗುರುವಾರ ತಿನ್ನಲ್ಲಮ್ಮ. ದಟ್ ವಾಸ್ ನಾಟ್ ಆರ್ ಮಿಸ್ಟೇಕ್. ಇಲ್ಲ ಇತ್ತು ನನಗೆ ನೆನಪಾಗಿತ್ತು. ನೆನಪಾಗಿಲ್ಲ ಅದು ಎಲ್ಲಿ ಒಂದಷ್ಟು ದೂರ ಬಂದ್ಬಿಟ್ಟಿದೀವಿ ಹತ್ರ ಅನ್ಸುತ್ತೆ. ಇಲ್ಲ ಮಶ್ರೂಮ್ ಇತ್ತು. ನಾನು ಶುಂಠಿ ತಗೊಳಕ್ ಹೋದ್ನಲ್ಲ ಅಲ್ಲಿ ಇತ್ತು ಮಶ್ರೂಮು. ಬಟ್ ನನ್ಗೆ ಅದು ಒಳ್ದಿಲ್ಲ. ನಾಳೆ ನಾನ್ ವೆಜ್ ನಾವು ತಿನ್ನಲ್ಲ ಅದೆಲ್ಲ. ನಾವು ತಿನ್ನಲ್ಲ ನಾನ್ ವೆಜ್. ಅಲ್ಲಿ ಇಲ್ಲಿ ದೀಪಗಳು ನಡೀತಾ ಇದೆ. ಅಮ್ಮ ಎಲ್ಲಿ ಕೆಲ್ಸಕ್ಕೆ ಹೋಗಿಲ್ವಾ ನೀವು? ಹೋಗಿ ಬಿಡ್ಮ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡ್ತಾ ಇದೀಯ. ನಮ್ಮ ಚಿಕ್ಕಮ್ಮ ಸ್ನಾನ ಎಲ್ಲ ಮುಗಿಸಿ ರೆಡಿ ಮಾಡ್ತಿದ್ದಾರೆ ದೇವ್ರ ಮನೆಯಲ್ಲಿ. ನಾವಿನ್ನೂ ಸ್ನಾನ ಇಲ್ಲ ಏನಿಲ್ಲ. ಇವರು ತೆಂಗಿನಕಾಯಿ ಇಡೋದೇನಾ? ಅದೇನದು ಬೆಳ್ಳಂಗೆ ಮಾಡ್ಬಿಟ್ಟಿದ್ದೀರಾ ತಂಬಿಟ್ಟು? ಓಕೆ ಓಕೆ ಹಂಗೆಲ್ಲನಾ? ಚಿಕನ್ ಮಾಡಿ ದೋಸೆ ಇಟ್ಟು ಬೆರೆಸ್ಬಿಡೋದು. ಮತ್ತೆ ಇವಾಗ ಏನು ಮಾಡ್ತೀರಾ? ನೀನು ಕಪ್ಪು ಕವರಲ್ಲಿ ತಂದರೆ ಇವತ್ತು ನಾನ್ ವೆಜ್ ಅಂತ ಅನ್ಕೊಂತಾರೆ. ಅದೇನಪ್ಪ ನಂಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಅವರೆಲ್ಲ ದೀಪಗಳು ಮಾಡಿ ಆಮೇಲೆ ನೆಕ್ಸ್ಟ್ ದಿನ ಅಂದರೆ ನಾನ್ ವೆಜ್ ಮಾಡಿದ್ಮೇಲೆ ಕರ್ಗ ಮಾಡೋದು. ಕರ್ಗ ಹಾಂ, ಕರ್ಗ ಬಂದಮೇಲೆ ಅವ್ರು ನಾನ್ ವೆಜ್ ಮಾಡಲ್ಲಂತೆ. ಅದೇನೋ ಒಂದೊಂದು. ಹಾಂ, ಅದಕ್ಕಿಂತ ಮುಂಚೆ ತಾನೆ ನಾನ್ ವೆಜ್. ಹಾಂ, ಕರ್ಗ ಆದಮೇಲೆ ಮಾಡಲ್ಲ ನಾನ್ ವೆಜ್. ಹಾಂ, ಒಬ್ಬೊಬ್ರು ಅನ್ಕವ. ಏನತ್ತೆ ಬಿರಿಯಾನಿನಾ? ಹೋಗ್ಲಿ ಬಿಡಕ್ಕ, ಏನಾಗಲ್ಲ. ಯಾವಾಗೂ ತಿಂತಾ ಇರ್ತೀರ. ಹಬ್ಬ ನೋಡಕ್ ಬಂದಿದ್ದು ಬಿರಿಯಾನಿ ತಿನ್ನಕ್ಕಲ್ಲ ನಾವು. ಏನು ಪರವಾಗಿಲ್ಲ. ಆದರೆ ನಾನು ಮಶ್ರೂಮ್ ತಂದಿದ್ರೆ ಸಾಕಾಗ್ತಿತ್ತು. ಇಲ್ಲಿ ಅತ್ತೆ ಬಿರಿಯಾನಿ ಮಾಡ್ತಿದ್ರು. ಲೈಕ್ ಆಗಲೇ ಹೇಳಿದಾಗೆ ಅವತ್ತು ಥರ್ಸ್ಡೇ ಆಗಿತ್ತು. ಸೊ ಅದರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಥರ್ಸ್ಡೇ ಆಗಿರೋದ್ರಿಂದ. ಸೊ ನಮಗಂತ ಸಪ್ರೇಟಾಗಿ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡಿದರು. ನಂಗೆ ಅಮ್ಮ ಹೇಳ್ತಾಯಿದ್ರು ಮಶ್ರೂಮ್ ಏನಾದರೂ ತಂದಿದ್ರೆ ನಾವು ಮಶ್ರೂಮ್ ಪಲಾವ್ ಏನಾದರೂ ಮಾಡ್ಕೋಬೋದಾಗಿತ್ತಲ್ವ ಅಂತ. ಸೊ ನಾನೊಂದು ರೆಸಿಪಿ ನೋಡಿದ್ದೆ, ಪಾಲಕ್ ಪಲಾವ್ ಅಂತ. ಸೊ ಪಾಲಕ್ ಸೊಪ್ಪಿದ್ರೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಸೊ ಪಾಲಕ್ ಪಲಾವ್ ಮಾಡಿದೆ ಆ್ಯಕ್ಚುಲಿ ನಾನು ಮಧ್ಯಾಹ್ನಕ್ಕೆ. ಸೊ ನಾವು ಅದನ್ನು ಮಾಡ್ಕೊಳ್ಳೋಣ ಬಿಡು ಅಂತ ಇದ್ದೆ. ಸೊ ಇಲ್ಲಿ ಅಜ್ಜಿನೋರು ಎಲ್ಲ ದೀಪ ಮಾಡ್ತಿದ್ದಾರೆ, ಹೋಗಿ ಬೆಳ್ಕೊಂಬರಬೇಕು ದೇವ್ರಿಗೆ ಅಂತ. ನಾನು ಎಲ್ಲ ಅರ್ಧ ಜನ ಆಲ್ಮೋಸ್ಟ್ ರೆಡಿಯಾಗಿದ್ದರು, ಎಲ್ಲ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದರು. ಇಲ್ಲಿ ನಾನು ರೆಡಿಯಾಗಕ್ಕೆ ಲೇಟ್ ಆಯಿತು. ಬಿಕಾಸ್ ನನ್ನ ಮಗನಿಗೆ ಸ್ನಾನ ಆಗಬೇಕು ಮತ್ತು ಅವನಿಗೆ ಸರಿ ಎಲ್ಲ ತಿನ್ನಿಸ್ಬೇಕಲ್ವ. ಸೊ ಅವನಿಗೂ ತಿನ್ನಿಸ್ಬೇಕು ಅಂತ ಹೇಳಿ ನಾನು ಸ್ವಲ್ಪ ಲೇಟಾಗಿ ರೆಡಿ ಆದೆ. ಆಲ್ಮೋಸ್ಟ್ ನನ್ನ ತಂಗಿ ಎಲ್ಲ ರೆಡಿ ಆಗಿಬಿಟ್ಟಿದ್ರು. ಯಾರೋ ಒಬ್ಬರು ರೆಡಿ ಆಗಿದ್ದರೆ ಬೇರೆ ಏನಾದರೂ ಮಾಡ್ಕೋಬೋದಲ್ಲ ಅಂತ. ನೋಡಿದ್ರೆ ನಿಮ್ಮ ಅಮ್ಮನ್ನೇ ಹೊಡಿತೀಯಾ? ಎಲ್ಲ ಕಲಿಬೇಕಪ್ಪ. ನಮಸ್ಕಾರ ಮಾಡು ಮಗ್ನೆ. ಇನ್ನ ನಿನ್ಗೆ 5-6 ತಿಂಗಳು. ಗುಣ ನಮಸ್ಕಾರ ಮಾಡು. ಹೌದು, ನಮಸ್ಕಾರ. ನಮಸ್ತೆ. ಇಲ್ಲಪ್ಪ. ರಾಮ್ ರಾಮ್. ಇದು ಬದನೆಕಾಯಿ, ಇದು ತೊಂಡೆಕಾಯಿ. ಇದು ತೊಂಡೆಕಾಯಿ.
ನಾನು ಫ್ರೆಶ್ ಅಪ್ ಎಲ್ಲ ಆಗಿದ್ದೆ, ಬಟ್ ಲೈಕ್ ಸ್ಯಾರಿ ಅಂತ ಏನೂ ವೇರ್ ಮಾಡಿರಲಿಲ್ಲ. ಬಿಕಾಸ್ ಅದೇ ಹೇಳ್ದಾಗೆ ನನ್ನ ಮಗನಿಗೆಲ್ಲ ರೆಡಿ ಮಾಡಿ ಆಮೇಲೆ ನಾನು ಸ್ಯಾರಿ ಎಲ್ಲ ವೇರ್ ಮಾಡೋಣ ಅಂತ. ಸೊ ಹಬ್ಬ ಅಲ್ವಾ ಅವತ್ತು, ಲೈಕ್ ಮನೆ ಹತ್ರನೇ ಬರ್ತಾರೆ, ಬಳೆ ಎಲ್ಲ ಹಾಕಿಸ್ಕೋಬೋದು ಅಂತ ಹೇಳಿ ನಮ್ಮ ಅಜ್ಜಿ ಎಲ್ಲರಿಗೂ ಬಲವಂತ ಮಾಡಿ ಎಲ್ಲರಿಗೂ ಬಳೆ ಹಾಕ್ಸಿದ್ರು. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಬಳೆ. ಏನೇ ಒಕೇಶನ್ ಇರಲಿ ಎಲ್ಲರೂ ಕೈ ತುಂಬ ಬಳೆ ಹಾಕಿಸ್ಕೋತಾರೆ. ಲೈಕ್ ತುಂಬ ಚೆನ್ನಾಗಿರುತ್ತೆ ಬಳೆ ಹಾಕ್ಸ್ಕೊಂಡ್ರೆ ಆ ವೈಬ್ಸೇ ಬೇರೆ ಇರುತ್ತೆ. ಸೊ ಎಲ್ಲರೂ ಬಳೆ ಹಾಕಿಸ್ಕೊಂಡ್ವಿ, ನಾನು ನನ್ನ ತಂಗಿ ಎಲ್ಲರೂ ಬಳೆ ಹಾಕಿಸ್ಕೊಂಡ್ವಿ. ಬಟ್ ಚೆನ್ನಾಗಿರುತ್ತೆ, ಒಂಥರ ಆ ಹಬ್ಬದ ವಾತಾವರಣ ಬಳೆಯಿಂದನೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ಬಳೆ ಎಲ್ಲ ಹಾಕಿಸ್ಕೊಂಡು ನನ್ನ ಮಗನಿಗೆಲ್ಲ ರೆಡಿ ಮಾಡಿ ಅದಾದಮೇಲೆ ನಾನು ಮತ್ತೆ ಹೋಗಿ ಸೀರೆ ಉಟ್ಕೊಂಡು ನಾನು ರೆಡಿ ಆದೆ. ಸೊ ಇಲ್ಲಿ ನನ್ನ ಚಿಕ್ಕಮ್ಮಗೆ ರೇಗಿಸ್ತಾ ಇದ್ದೆ. ಅವರೆಲ್ಲ ರೆಡಿ ಆಗಿಬಿಟ್ಟಿದ್ರು, ನಾನಿನ್ನೂ ರೆಡಿಯಾಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಅವರೆಲ್ಲ ಬೇಗ ರೆಡಿಯಾಗಿ ಅಷ್ಟೊತ್ತಿಗೆ ದೀಪ ಎಲ್ಲ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಅವರೆಲ್ಲ ಬೇಗ ರೆಡಿಯಾಗಿ ಹೋದರು. ಅದಾದಮೇಲೆ ನಾನು ರೆಡಿಯಾಗಿದ್ದು. ನಾನು ರೆಡಿಯಾಗಿಲ್ಲ ಅಂತ ಹೇಳಿ ಅಂದರೆ ರೆಡಿ ಆದಮೇಲೆ ಇಂಟ್ರೋ ಕೊಡೋಣ ಅಂತ ನಾನು ಇಂಟ್ರೋನೂ ಕೊಟ್ಟಿರಲಿಲ್ಲ ಫಸ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ಆ್ಯಕ್ಚುಲಿ ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಥರ ರೆಡಿ ಆಗಿದ್ದೀನಿ. ನಮ್ಮ ಅಜ್ಜಿಯವ್ರ ಮನೆ ಅಂದರೆ ಊರಬ್ಬಕ್ಕೆ ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಊರಬ್ಬ ಹೇಗೆ ನಡೆಯುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ನಮ್ಮ ಅಜ್ಜಿ ಹೊರಡ್ರು, ನಾನು ನಮ್ಮ ಅಜ್ಜಿ ಜೊತೆ ಹೋಗ್ಬಿಡ್ತೀನಿ. ಇಲ್ಲ ನನಗೂ ಗೊತ್ತಾಗಲ್ಲ ಹೇಗೆ ಹೋಗ್ಬೇಕಂತ. ರೆಡಿ ಆಗಿದ್ದೀನಿ, ಬಾರೋ ಹೋಗೋಣ. ಹಾಯ್ ಮಾಡೋಗ್ಲಿ. ಹಾಂ ಹಾಯ್. ಕೂದಲೈತೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಬಾರೋ ಹೋಗೋಣ. ಎಲ್ಲಿ ಹೋಗ್ಬೇಕು? ಹಿಂಗೆ ಊರೊಳಗೆ ಹೋಗ್ಬೇಕಾ, ಅಲ್ಲಿ ಹೋಗ್ಬೇಕಾ? ಎಸ್ ಹೋಗೋಣ ನಾವು. ನನಗೆ ಗೊತ್ತಾಗಲ್ಲ ಅಂತ ಹೇಳಿ ನಮ್ಮ ಮಾವನ ಮಗನ ಜೊತೆ ಹೋದೆ. ಬಿಕಾಸ್ ಸಣ್ಣ ವಯಸ್ಸಲ್ಲಾದರೆ ಎಲ್ಲಂದ್ರೆ ಅಲ್ಲಿ ಹೋಗ್ಬಿಡ್ತಾ ಇದ್ವಿ ಒಬ್ಬೊಬ್ಬರೇ. ಬಟ್ ಈಗೆಲ್ಲ ಗೊತ್ತೂ ಆಗಲ್ಲ, ಅಷ್ಟು ಜನ ಬೇರೆ ಸಿಕ್ಕಾಪಟ್ಟೆ ಜನ ಇದ್ದರು. ಈಗ ಅವನ ಜೊತೆ ಹೋದೆ, ಅವನಿಗೂ ರೇಗಿಸ್ತಾ ಇದ್ದೆ ನಾನು, ಏನಕ್ಕೆ ಕೇಳು ಊರಬ್ಬಕ್ಕೆಲ್ಲ ಹೋಗೋದು, ಬಿಕಾಸ್ ಎಲ್ಲ ಅಂದರೆ ಊರಬ್ಬ ಎಲ್ಲ ಚೆನ್ನಾಗಿ ಮಾಡೋದು, ಹುಡುಗರೆಲ್ಲ ಊರಬ್ಬಕ್ಕೆಲ್ಲ ಹೋಗೋದು. ಅವನು ಕಾಲೇಜ್ಗೆ ಹೋಗ್ತಿದ್ದಾನೆ. ಸೊ ಅವನಿಗೆ ನಾನು ರೇಗಿಸ್ತಾ ಇದ್ದೆ, ಎಲ್ಲ ಹುಡುಗಿರು ನೋಡೋಕ್ಕೆ ಹೋಗ್ತಾರೆ, ಬಿಕಾಸ್ ಎಲ್ಲ ಚೆನ್ನಾಗಿ ರೆಡಿಯಾಗಿರ್ತಾರೆ, ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಗೊತ್ತಿಲ್ಲದಿರೋರೆಲ್ಲ ಬರ್ತಾರೆ ಅಂತ ಎಲ್ಲ ನಾನು ಅವನಿಗೆ ರೇಗಿಸ್ತಾ ಇದ್ದೆ. ಸೊ ತುಂಬ ಜನ ಇರ್ತಾರೆ, ಎಲ್ಲರೂ ಸೇರ್ಬೋದಲ್ವ. ಸೊ ಅದಕ್ಕೆ ನಾನು ಅವನ ಹತ್ರ ರೇಗಿಸ್ಕೊಂಡು ಮಾತಾಡ್ತಿದ್ದೆ. ಅದು 9 ದೇವ್ರಿಗೆ ಬೇರೆ ಬೆಳ್ಕೊಂಡು ಬರಬೇಕಲ್ವ, ಅಂದರೆ ಪೂಜೆ ಮಾಡ್ಕೊಂಡು ಬರಬೇಕು, ಆರತಿ ಬೆಳ್ಕೊಂಡು ಬರಬೇಕು. ಸೊ ನಾವು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಒಂದು 4 ಕಡೆ ಹೋಗಿದ್ದು. ನಮ್ಮ ಮನೆಯಲ್ಲಿನ ಅತ್ತೆ ಚಿಕ್ಕಮ್ಮ ಅವರೆಲ್ಲ ಇರ್ತಾರೆ, ಅವರೆಲ್ಲ ಒಂದು 4 ಕಡೆ ಹೋದರು. ಸೊ ನಾವು ಅಲ್ಲಿ ಬೆಳ್ಕೊಂಡು ಮನೆಗೆ ಬಂದುಬಿಟ್ವಿ. ಹಾಯ್ ಮಗ್ನೆ. ಹಾಯ್ ಯೂಟ್ಯೂಬ್ ವ್ಲಾಗರ್. ಹಾಯ್ ಬಂಗಾರಿ. ಓನು ಬಂಗಾರಿ ನೀನು. ಸೀರೆ ಬಿಡು ಕಿತ್ತಾಕ್ತೀಯಲ್ಲ, ಬಿಡೋ ಮಗನೆ. ಬಂದಿದ್ದಾರೆ ಎಲ್ಲಿಗೆ? ನಾನು ಬರಲ್ಲ. ಮತ್ತು ನನ್ನ ತಂಗಿ ಬಲವಂತ ಮಾಡಿದ್ಲು ಅಂತ ಮತ್ತೆ ನಾನು ನನ್ನ ತಂಗಿ ಇಬ್ಬರು ಇನ್ನೊಂದು ಕಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಮ್ಮ ಅವ್ರ ಹಳೆಯ ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾರಲ್ವ, ಅವ್ರ ಊರಲ್ವ ಆ್ಯಕ್ಚುಲಿ ಅದು. ಸೊ ಅವ್ರ ಹಳೆಯ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂತ ಹೇಳಿ ಎಲ್ಲ ಅವ್ರ ಹತ್ರ ಮೀಟಿಂಗ್ ಮಾಡ್ಕೊಂಡು ಎಲ್ಲ ಕುತ್ಕೊಂಡ್ಬಿಟ್ಟಿದ್ರು. ಎಲ್ಲ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಎಲ್ಲರೂ ಅಷ್ಟೇ. ಅವ್ರ ಊರಿಗೆ ಹೋದರೆ ಅದೊಂದು ಚೆನ್ನಾಗಿರುತ್ತಲ್ಲ ವೈಬ್ಸು. ಅದು ಊರಬ್ಬ ಬೇರೆ, ಎಲ್ಲರೂ ಬಂದಿರ್ತಾರೆ, ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಸೊ ಅವ್ರೂ ಚೆನ್ನಾಗಿ ಮಜಾ ಮಾಡ್ತಿದ್ರು. ಅವರಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗದೆ ಅಲ್ಲಿ ಎಲ್ಲರೂ ನೋಡ್ಬೋದು ನೀವು, ಎಷ್ಟು ಜನ ಕೂತಿದ್ದಾರೆ, ಎಲ್ಲ ಮಾತಾಡಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಜಾ ಮಾಡ್ಕೊಂಡು ಕೂತಿದ್ರು. ಬಟ್ ಅವ್ರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ, ಅದು ಊರಬ್ಬ ಆಗಲಿ ತುಂಬ ಚೆನ್ನಾಗಿತ್ತು, ಎಲ್ಲ ಖುಷಿಪಟ್ಟರು.
ನಾವಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮಧ್ಯಾಹ್ನಕ್ಕೆ ನನಗೆ ನಮ್ಮ ಅಮ್ಮಗೆ ಸಪ್ರೇಟ್ ಅಡುಗೆ ನಾನೇ ಮಾಡ್ಕೋತೀನಿ ಅಂತ ಹೇಳಿ ನಮ್ಮತ್ತೆ ಆಲೂ ಕಬಾಬ್ ಮಾಡಿದರು. ಸೊ ನಾನು ತರಕಾರಿ ಮತ್ತು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ಪಾಲಕ್ ಪಲಾವ್ ಅಂತ ಮಾಡ್ಕೊಂಡಿದ್ದೆ. ಟೇಸ್ಟ್ ಏನೋ ಚೆನ್ನಾಗಿತ್ತು, ಬಿಕಾಸ್ ನಮಗೂ ಇಬ್ಬರಿಗೇ ಅಲ್ವಾ. ನಾನ್ ವೆಜ್ ಇವತ್ತು ತಿನ್ನಲ್ಲ, ಆದರೂ ಮಾಡಿಕ್ತಾಳೆ ಎಲ್ಲರೂ. ಎಂಥ ದೊಡ್ಡ ಮನಸ್ಸು. ಇದು ಮಟನ್ ಅಲ್ಲ, ಇಲ್ಲಿ ಏನೇನೋ ಮಾಡಿದಾರೆ ಗೈಸ್. ಏನು ಮಾಡಿದಾರೆ ಗೊತ್ತಿಲ್ಲ. ಇದೇನು ನನಗಂತ ಇದು ಮಾಡ್ಕೊಂಡಲ್ಲ, ಅದು ಹಿಂಗೆ ಬಂದಿತ್ತು ನೋಡೋಣ. ಹೌದು, ಇವ್ರಿಗೋಸ್ಕರ ವೆಜ್ ಮಾಡ್ಕೊಂಡಿದ್ದಾರೆ. ಇಲ್ಲೇನೋ ಆಲೂಗಡ್ಡೆದೇನೋ ಮಾಡಿಟ್ಟಿದ್ರು. ಓ, ಇದು ಪಾಲಕ್ ಪಲಾವ್. ಅದು ಯಾವ ಪುಲಾವ್ ಹೆಂಗಾಗೈತ ನೋಡ್ಬೇಕು. ನೋಡು, ನಮ್ಮ ಅಕ್ಕಂಗೆ ನಮ್ಮ ದೊಡ್ಡಮ್ಮಂಗೆ ಇಬ್ಬರಿಗೆ. ಹಾಗೈತೆ ಚೂರು ಪಾಲಕ್ ಪಲಾವ್. ಅಕ್ಕ ಮೊಸರು ಬಜ್ಜಿ ಇದೆಯಾ? ಚಿಕನ್ ಎಲ್ಲೈತೆ? ಚೆನ್ನಾಗಿ ಬಂದಿದೆ ಗೈಸ್. ಟೇಸ್ಟ್ ನಾನು ನೋಡ್ತೀನಿ. ನಾನು ತಟ್ಟೆಗೆ ಒಂಚೂರು ಹಾಕಿ. ಆಯ್ತು. ಗುಂಡಾ ಅದು ಎಷ್ಟೊತ್ತು ಹೊರಡೋದೋ ಗೊತ್ತಿಲ್ಲ, ಫುಲ್ ಮಳೆ. ಅಮ್ಮ ನಾನು ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರು ವ್ಲಾಗ್ ಮಾಡ್ತಾಳೆ ಮಮ್ಮ. ನೋಡಿ ನಮ್ಮ ಮಗು. ನಾನು ಹಿಂಗೆ ಎತ್ತದೆ ಫೋನ್ನ. ಮಳೆ ಬರ್ತಾ ಇದೆ. ಗುಂಡ ಪಾಪು. ಸುಮ್ಮನೆ ಇರೋ. ಅಲ್ಲಿ ಹಿಡಿಯಾಕ ಮಳೆ ಬರೋದು ಚೆನ್ನಾಗಿ ಗೊತ್ತಾಗ್ತದೆ. ಆ ಕಡೆ ಮರ ಹತ್ರ ಇಡಿ. ತಾತ ಅಂತೂ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು, ಅಂದರೆ ಎಲ್ಲರನ್ನೂ ಕರೆದಿದ್ರು. ಆದರೆ ಎಲ್ಲರೂ ಊರಬ್ಬಕ್ಕೆ ಬರೋಕ್ಕಾಗಲಿಲ್ಲ, ಬಿಕಾಸ್ ಲಾಸ್ಟ್ ಮಂತ್ ತಾನೇ ಎಲ್ಲರೂ ಬಂದಿದ್ರಲ್ವ ನಮ್ಮ ತಾತ ಅವರ ಆ್ಯನಿವರ್ಸರಿ ಅಂತ. ಸೊ ಇವಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಮಕ್ಕಳಿಗೆ. ಸೊ ಎಲ್ಲರೂ ಬರೋಕ್ಕಾಗಲಿಲ್ಲ. ನನ್ನ ತಂಗಿನೂ ಬಂದಿಲ್ಲ, ಅಣ್ಣಂದಿರು ಬಂದಿಲ್ಲ. ಸೊ ತುಂಬ ಜನ ಮಿಸ್. ನಾವು ಮಾತ್ರ ಹೋಗಿದ್ವಿ ಅಷ್ಟೇ. ಇಲ್ಲಿ ನೋಡ್ಬೋದು, ಲೈಕ್ ನನ್ನ ಡೆಲಿವರಿ ವ್ಲಾಗಲ್ಲಿ ನಮ್ಮ ಅಕ್ಕ ಅಂತ ಹೇಳಿ ನಾನು ಹೇಳಿದ್ದೆ, ನನ್ನ ಕಸಿನ್ ಸಿಸ್ಟರು. ಅವರು ನನಗೆ ಡೆಲಿವರಿ ಮಾಡಿದ್ದು, ಲೈಕ್ ಹೆಲ್ಪ್ ಮಾಡಿದ್ದಲ್ಲ. ಸೊ ಅವರು ಬಂದಿದ್ದರು. ಸೊ ಅವ್ರ ಜೊತೆನೂ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ತುಂಬ ದಿನ ಆಗಿತ್ತು ಎಲ್ಲರೂ ಸಿಕ್ಕಿ. ಸೊ ಅವರು ಬಂದಿದ್ರಲ್ವ, ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದು ಖುಷಿ ಆಯಿತು. ಮಿಸ್ ಆಗಿರೋ ಕೆಲವು ಕ್ಲಿಪ್ಪಿಂಗ್ಸ್ ನನ್ನ ತಂಗಿ ವ್ಲಾಗಲ್ಲಿ ಬಂದಿರುತ್ತೆ. ಸೊ ದಯವಿಟ್ಟು ಅವ್ಳ ವ್ಲಾಗ್ನೂ ಚೆಕ್ ಮಾಡಿ, ಲೈಕ್ ಗಾನವಿ ವ್ಲಾಗ್ಸ್ನ ನೋಡಿ. ಅವ್ಳ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್. ಸೊ ಇವತ್ತು ಆಲ್ಮೋಸ್ಟ್ 6:30 ಆಗಿದೆ. ಊರಬ್ಬ ಎಲ್ಲ ಮುಗ್ದೋಗಿತ್ತು. ತುಂಬ ಓಡಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಕಡೆ ಹೋಗಬೇಕಾಗಿತ್ತು. ಅಂದರೆ ಎಷ್ಟು ಗಗನ, ಒಂದು 9 ಕಡೆ ಹೋಗಿರ್ತಾರೆ ಇವರು. 9 ಕಡೆ. ನಾವು ಒಂದು 4 ಕಡೆ ಹೋಗಿದ್ವಿ. ಇನ್ನು 4 ಕಡೆ ಬೇರೆಯವರು ಹೋಗಿದ್ರು, ಅಂದರೆ ಚಿಕ್ಕಮ್ಮ, ಅಕ್ಕ, ಅಮ್ಮ, ಅತ್ತೆ ಎಲ್ಲ ಹೋಗಿದ್ರು. ಸೊ ಎಸ್. ಸೊ ಊರಬ್ಬ ಮುಗೀತು, ನಾವು ಹೊರಡಬೇಕು. ಸೊ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಇಲ್ಲ ವ್ಲಾಗ್ ಏನು ಇವಾಗ ಏನು ಮಾಡ್ತಿಲ್ಲ. ಟಿಲ್ ನಾನು ಬೆಂಗಳೂರು ರೀಚ್ ಆಗೋವರೆಗೂ ಇವತ್ತೆಂಟು, ಬಿಕಾಸ್ ಇನ್ನೂ 6:30 ಅಲ್ವಾ. ಸೊ ನಾನು ಬೆಂಗಳೂರು ರೀಚ್ ಆಗೋವರೆಗೂ ವಿಡಿಯೋ ಮಾಡ್ತೀನಿ. ಅವಾಗ ಒಂದು ಕ್ಲಿಪ್ಪಿಂಗ್ ತೊಗೊತೀನಿ. ನಮಗೂ ಸ್ವಲ್ಪ ಕಂಟೆಂಟ್ ಕೊಡಕ್ಕ, ನಮ್ಮ ಬ್ಲಾಗಲ್ಲೂ ಹಾಕ್ತೀವಿ. ಹೀಗೆ ವಿಡಿಯೋ ಎಡ್ ಮಾಡು, ನೆಕ್ಸ್ಟ್ ನಂದ್ರಲ್ಲಿ ನೋಡ್ಕೊಂತವೆ ಬಾಯಿ ಹೇಳುತ್ತೆ. ಹೌದಾ? ಹಂಗಂತೆ ಸರಿ, ನಾನು ರಾತ್ರಿ ಆದರೂ ವೀಡಿಯೋನೇ ಹೆಂಡ್ ಮಾಡ್ತೇನೆ. ಇವಾಗ ನನ್ನ ಮಗನಿಗೆ ಸರಿ ತಿನ್ನಿಸ್ಬೇಕು ಆ್ಯಕ್ಚುಲಿ. ಸೊ ಸರಿ ತಗೊಳ್ತೀನಿ. ನಮ್ಮ ಅಕ್ಕನ ವ್ಲಾಗಲ್ಲಿ ತೋರಿಸೇ ಇಲ್ಲ ಇವತ್ತು ಪಾಪ ರೆಡಿಯಾಗಿರೋದು. ನೋಡ್ರಿ, ಸಂಜೆ ರೆಡಿಯಾಗಿದ್ದಾಳೆ, ಫ್ರೆಶ್ ಆಗಿದ್ದಾಳೆ. ನಾವೆಲ್ಲ ಅವ್ರು ಇನ್ನೂ ಫ್ರೆಶ್ ಆಗಿ ನೋಡಿ ಈ ಥರ ಇದ್ದೀರಿ, ಅಂದರೆ ಲೈಕ್ ನೈಟ್ ವೇರಲ್ಲಿ ಇದ್ದೀರ ಆಲ್ರೆಡಿ. ನಮ್ಮ ಅಕ್ಕ ಇವಾಗ ಫ್ರೆಶ್ ಆಗಿ ರೆಡಿ ಆಗೋಳ. ಏನಕ್ಕೆ? ಊರಬ್ಬನೇ ಮುಗಿದೋಯ್ತು ಇವ್ರ ಊರಲ್ಲಿ. ಓ ಗುಂಡ, ಸುಮ್ಮನೆ ರಕ್ಕ ಕೂದಲು ಕೇಳ್ತಾನೆ.
ಲಾಗ್ ಮಾಡ್ತಿದ್ದೆ ಅಯ್ಯೋ ಎದುಳ್ತಾನೆ ಅಲ್ಲೋಗ್ಬೇಕು ಚೈನ್ ಕೈ ಹಾಕ್ತಾನೆ. ಚಿಕ್ಕಿದು ಚುಚ್ಕೊಂತದೆ ಕೈಗೆ ನಿಂಗೆ. ಇನ್ನೂ ಜೋರಾಗಿ ಹಿಡ್ಕೊಂತೀಯ ನಿನ್ನ ಓನದು ಬಂಗಾರಿ ದೊಡ್ಡಮ್ಮ ನಂಗೆ ಕೊಟ್ಬಿಡು ಅಂತ ಹೇಳು ಮಗನೇ. ಬಂಗಾರಿ ಅದು ಬಂಗಾರ, ಸುಮ್ಮನೆ ಇರಪ್ಪ. ಇಲ್ಲಿ ಆಲ್ಮೋಸ್ಟ್ 7 o'clock ಮೇಲೆ ಆಗಿಬಿಟ್ಟಿತ್ತು. ಲೈಕ್ ಎಲ್ಲರೂ ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ, ಹಬ್ಬ ಅಲ್ವಾ, ಸೊ ಎಲ್ಲ ಓಡಾಟ ಜಾಸ್ತಿ ಇತ್ತು. ಅದು ತೊಗೊಂಡು ಬರೋದು ಮತ್ತು ಅಡುಗೆ ಮಾಡೋದು, ಬರೀ ಮನೆ ಕೆಲಸನೇ ಎಲ್ಲ ಸರಿ ಹೋಗ್ಬಿಟ್ಟಿತ್ತು. ಆದರೆ ಒಬ್ರಿಗೊಬ್ರು ಟೈಮೇ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಊರಿಗೆ ಹೋಗಿದ್ವಿ. ಬಟ್ ಆದ್ರೂ ಮಾತಾಡೋಕ್ಕೆ ಆಗಲಿಲ್ಲ. ಇಲ್ಲಿ ಎಲ್ಲರೂ ಫುಲ್ ಆಲ್ಮೋಸ್ಟ್ 7 o'clock ಆಗಿತ್ತು. ಇನ್ನೇನು ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕಾಗಿತ್ತು. ಆದರೂ ಆವಾಗ ಎಲ್ಲರಿಗೂ ಟೈಮ್ ಸಿಕ್ತು, ಲೈಕ್ ಒಬ್ಬೊಬ್ಬರು ಮಾತಾಡೋದಕ್ಕೆ ಸ್ವಲ್ಪ ಟೈಮ್ ಇದ್ದಿದ್ದಷ್ಟೇ. ಬಟ್ ನಮ್ಮ ಮಾವ ಅಂತ ಇದ್ದರು, ಇರಿ ನಮ್ಮ ಚಿಕ್ಕ ಮಾವ ಇದ್ದರೆ, ನಮ್ಮಮ್ಮನ ತಮ್ಮ ಆ್ಯಕ್ಚುಲಿ ಇದ್ದರೆ ಲೈಕ್ ಟೈಮ್ ಪಾಸ್ ಬೇಗ ಆಗುತ್ತೆ. ಲೈಕ್ ಒಂಥರ ಜಾಲಿ ಪರ್ಸನ್, ಎಲ್ಲರಿಗೂ ಟೈಮ್ ಕೊಡ್ತಾರೆ. ಎಲ್ಲರೂ ಒಂದೇ ಥರ ಚಿಕ್ಕವರು ದೊಡ್ಡವರು ಆ ಥರ ಎಲ್ಲ ಎಲ್ಲರ ಹತ್ರ ಒಂದೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಮ್ಮ ದೊಡ್ಡ ಮಾವನೂ ಅಷ್ಟೇ, ಚಿಕ್ಕ ಮಾವನೂ ಅಷ್ಟೇ. ಸೊ ಅವರೆಲ್ಲ ಇದ್ದರೆ ನಮಗೆ ಬೇಗ ಟೈಮ್ ಪಾಸ್ ಆಗುತ್ತೆ. ಇನ್ನೂ ಸ್ವಲ್ಪ ತಿರಬೇಕು, ಇನ್ನೂ ಸ್ವಲ್ಪ ಮಾತಾಡಬೇಕು ಅಂತೆಲ್ಲ ಅನಿಸುತ್ತೆ. ಇಲ್ಲಿ ಹಿಂಗೆ ಒಬ್ಬೊಬ್ಬರನ್ನ ರೇಗಿಸ್ಕೊಂಡು ಜಾಲಿ ಮಾಡ್ತಿದ್ರಿ. ಆವಾಗಲೂ ನಮ್ಮ ಮಾವ ಅಂತ ಇದ್ದರು, ಇರಿ ಬೇಡ ನಾಳೆ ಹೋಗೋರಂತೆ ಅಂತೆಲ್ಲ ಹೇಳಿ. ಬಟ್ ಇಲ್ಲ, ಆಲ್ಮೋಸ್ಟ್ ಎಲ್ಲ ಚಿಕ್ಕಪ್ಪ ಎಲ್ಲ ಲೀವ್ ಹಾಕ್ಕೊಂಡು, ಚಿಕ್ಕಪ್ಪ ಮಾವ ಎಲ್ಲ ಲೀವ್ ಹಾಕ್ಕೊಂಡು ಬಂದಿದ್ರಲ್ವ, ನಾವೇನೋ ಇರ್ತಾಯಿದ್ವಿ. ನಂಗಂತೂ ಇವಾಗ ಕೆಲಸ ಇಲ್ಲ, ಏನೂ ಇಲ್ಲ. ಸೊ ನನ್ನ ಮಗನ ಜೊತೆ ಎಲ್ಲಿದ್ದರೆ ಆರಾಮಾಗಿದ್ದರೆ ಸಾಕು. ಸೊ ನಾವೇನೋ ಇರ್ತಾಯಿದ್ವಿ. ಬಟ್ ಅಲ್ಲಿ ಅವ್ರಿಗೆಲ್ಲ ಕೆಲಸ ಇದೆ ಅಲ್ವಾ, ಸೊ ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು. ಬಟ್ ಆ ಟೈಮ್ ಒಂದು ಹಾಫ್ ಆನ್ ಅವರ್ 1 hour ಮಾತಾಡಿದ್ರೂ ಅದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಬಟ್ ನಮಗೆ ಮಾತ್ರ ಫುಲ್ ಮಜಾ ಇರುತ್ತೆ. ಒಬ್ಬೊಬ್ಬರನ್ನು ಕಾಲು ಎಳ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ವಿ ಎಲ್ಲ. ಹಾಗೆ ಸ್ವಲ್ಪ ಮಾತಾಡಿ ಯಾವಾಗಲೂ ಅಂತ ಇದ್ರು ಟೈಮ್ ಆಯಿತು ಹೊರಡೋಣ ಅಂತ. ಬಟ್ ಆದರೂ ಮನಸ್ಸಿಲ್ಲ, ಎದ್ದೇಳೋಕ್ಕೆ ಮನಸ್ಸಿಲ್ಲ ಯಾರಿಗೂ. ಆದರೆ ಹೋಗ್ಬೇಕಲ್ವ. ಸೊ ಅನ್ಫಾರ್ಚುನೇಟ್ಲಿ ಎಲ್ಲ ರೆಡಿ ಆದ್ವಿ, ಊಟ ಮುಗಿಸಿದ್ವಿ. ಬಿಕಾಸ್ 8:30 ಆಗಿಬಿಟ್ಟಿತ್ತು ಅಲ್ಲೇ ರಾತ್ರಿ. ಸೊ ಆ ಊಟ ಮುಗಿಸ್ಕೊಂಡು 8:30 ಆ ಥರ ಎಲ್ಲ ಮನೆ ಬಿಡೋಕ್ಕೆ ಏನು ಮಾಡಿದ್ರಿ. ನಮ್ಮ ಅಕ್ಕ ಅದಕ್ಕಂತಲೇ ಸ್ವಲ್ಪ ಫ್ರೆಶ್ ಆಗಿ ಗಿಡ ಎಲ್ಲ ಹಾಕಿದ್ದಾರೆ ಅವ್ರು, ಕರಿಬೇವಿನ ಮರ. ಸೊ ಅಲ್ಲಿಂದ ಎಲ್ಲ ಕರಿಬೇವು ಕಿತ್ಕೊಡ್ತಾಯಿದ್ರು. ಸೊ ಎಲ್ಲ ತೊಗೊಂಡು ಸ್ವಲ್ಪ ಪಾರ್ಸೆಲ್ ಇರುತ್ತಲ್ವ, ಅಂದರೆ ಅಮ್ಮನ ಮನೆಗೆ ಹೋಗಿದ್ರೆ ಏನಾದರೂ ತೊಗೊಂಡು ಬರೋದು ಆ ಥರ ಏನಾಗಿತ್ತೋ ಅವರು ಅದೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿ ಕೊಡ್ತಾಯಿದ್ರು. ಎಲ್ಲ ತೊಗೊಂಡು ಫೈನಲಿ ಎಲ್ಲ ಊರಬ್ಬ ಎಲ್ಲ ಮುಗೀತು ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಲ್ಲ ನಾವು ಒಂದು 8:30 ಆ ಥರ ಅಜ್ಜಿ ಮನೆಗೆ ಬಿಟ್ವಿ. ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ನಾವು ಬರೋಕ್ಕೆ 10 o'clock ಆಗಿತ್ತು. ನಮ್ಮನ್ನು ಡ್ರಾಪ್ ಮಾಡಿ ಚಿಕ್ಕಪ್ಪ ಅವರು ಅಲ್ಲಿಗೆ ಅವ್ರ ಮನೆಗೆ ಹೋಗಬೇಕು. ಆಲ್ಮೋಸ್ಟ್ ಅವ್ರ ಮನೆಗೆ ಹೋಗೋಷ್ಟರಲ್ಲೇ 11:30 ಆಗಿಬಿಡುತ್ತೆ. ಎವ್ರಿ ಟೈಮ್ ನಾವು ಊರಿಂದ ಬರಬೇಕಾದ್ರೆ ಆಲ್ಮೋಸ್ಟ್ ನಾವು ಸಂಜೆನೇ ಬಿಡೋದು, ಬಿಕಾಸ್ ಟ್ರಾಫಿಕ್ ಇರೋಲ್ಲ, ಆರಾಮಾಗಿ ಬಂದ್ಬಿಡ್ಬೋದು. ಅದೆಲ್ಲ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಲಾಗ್ ಎಂಡ್ ಮಾಡಿದೆ ಅಂದ್ರೆ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾವು ಮತ್ತೆ ಬ್ಯಾಂಗ್ಳೂರ್ಗೆ ವಾಪಸ್ ಹೋಗ್ತಿದ್ದೀವಿ. ಸೊ ಅಜ್ಜಿ ತಾತ ಮನೆಯಲ್ಲಿ ಎಲ್ಲ ಮುಗೀತು. ಹಬ್ಬ ಎಲ್ಲ ಮುಗೀತು. ಸೊ ಊರಿಗೆ ಹೋಗ್ತಿದ್ದೀವಿ. ಸೊ ಇಲ್ಲೇ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಕೊನೆಗೂ ಎಂಡ್ ಮಾಡ್ತಾವಳೆ ಗುರು. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಸಿ ಯು, ಚೆಕ್ ಇಟ್.